ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ. ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಇನ್ಶೂರೆನ್ಸ್ ಕಂಪನಿಗಳಿಂದ ಈ ಅನ್ಕ್ಲೇಮ್ಡ್ ಹಣವನ್ನು ರಿಟರ್ನ್ ಮಾಡುವುದರ ಕುರಿತಂತೆ IRDA ಯಾವೆಲ್ಲ ವಿಚಾರಗಳನ್ನು ಹೇಳಿದೆ ಎಂಬುದರ ಬಗ್ಗೆ ನಾವೀಗ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇನ್ಶೂರೆನ್ಸ್ ಕಂಪನಿಗಳು ಈಗ ಬ್ಯಾಂಕುಗಳ ಹಾಗೆ ಕ್ಲೇಮ್ ಮಾಡದೇ ಇರುವ ಹಣವನ್ನು ತಮ್ಮ ಗ್ರಾಹಕರಿಗೆ ವಾಪಸ್ ಮಾಡ್ತವೆ. ಇನ್ಶೂರೆನ್ಸ್ ಕಂಪನಿಗಳ ಬಳಿ ಈ ಅನ್ಕ್ಲೇಮ್ಡ್ ಹಣ ಹೆಚ್ಚಾಗುತ್ತಲೇ ಇರುವ ಬಗ್ಗೆ ರೆಗ್ಯುಲೇಟರ್ ಮತ್ತು ಸರ್ಕಾರಗಳಿಗೆ ಆತಂಕ ಆಗ್ತಾ ಇದೆ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ IRDA ಇದಕ್ಕೆ ಸಂಬಂಧಿಸಿದಂತೆ ಸುತ್ತೋಲೆಯನ್ನು ಹೊರಡಿಸಿದೆ. ಪಾಲಿಸಿದಾರರಿಗೆ ಈ ಅನ್ಕ್ಲೇಮ್ಡ್ ಹಣವನ್ನು ರಿಟರ್ನ್ ಮಾಡಿ ಅಂತ ಇನ್ಶೂರೆನ್ಸ್ ಕಂಪನಿಗಳಿಗೆ IRDA ಸೂಚನೆಯನ್ನು ನೀಡಿದೆ. ಬಾಕಿ ಇರುವ ಹಣ ಯಾರಿಗೆ ಸೇರಿದ್ದೋ ಅವರನ್ನು ಹುಡುಕುವಂತೆಯೂ ಕೂಡ ವಿಮೆ ಕಂಪನಿಗಳಿಗೆ ಇದು ತಿಳಿಸಿದೆ. ಈ ವಿಷಯದಲ್ಲಿ ಇನ್ಶೂರೆನ್ಸ್ ಏಜೆಂಟರ ಸಹಾಯವನ್ನು ವಿಮೆದಾರರು ಪಡೆದುಕೊಳ್ಳಬೇಕು. ಒಂದು ವರದಿಯ ಪ್ರಕಾರ ಲೈಫ್ ಇನ್ಶೂರೆನ್ಸ್ ಕಂಪನಿಗಳ ಬಳಿ ಕ್ಲೇಮ್ ಮಾಡದೇ ಇರತಕ್ಕಂಥ ಹಣ 25,000 ಕೋಟಿ ರೂಪಾಯಿ ಇದೆ. ಇದರಲ್ಲಿ ಅತಿದೊಡ್ಡ ಪಾಲು ಅಂದರೆ 84%, ಅಂದರೆ ಸುಮಾರು 21,000 ಕೋಟಿ ರೂಪಾಯಿ LIC ಒಂದರ ಬಳಿಯೇ ಇದೆ. ಇದರಲ್ಲಿ ಮ್ಯೂಚುರಿಟಿ ಮೊತ್ತ, ಡೆತ್ ಮತ್ತು ಸರ್ವೈವಲ್ ಬೆನಿಫಿಟ್ಗಳು ಸೇರಿವೆ. ನಿಯಮಗಳ ಪ್ರಕಾರ ಸೆಟಲ್ಮೆಂಟ್ ದಿನಾಂಕದಿಂದ 6 ತಿಂಗಳ ಒಳಗೆ ಕ್ಲೇಮ್ ಮಾಡಿಲ್ಲ ಅಂತಾದರೆ ಅಂತಹ ಹಣವನ್ನು ಅನ್ಕ್ಲೇಮ್ಡ್ ಅಂತ ಕರೆಯಲಾಗುತ್ತೆ. 1,000 ಹಾಗೂ ಅದಕ್ಕಿಂತ ಹೆಚ್ಚು ಹಣ ಅನ್ಕ್ಲೇಮ್ಡ್ ಆಗಿದ್ರೆ ಅಂತಹ ಪಾಲಿಸಿ ಹೋಲ್ಡರ್ಗಳ ವಿವರಗಳನ್ನು ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ IRDA ಹೇಳಿದೆ. ಅಷ್ಟೇ ಅಲ್ಲ, ಇತ್ತೀಚಿನ ಸುತ್ತೋಲೆಯಲ್ಲಿ ಅನ್ಕ್ಲೇಮ್ಡ್ ಮನಿ ಅಂತ ಯಾವುದನ್ನ ಗುರುತಿಸಬೇಕು ಎಂಬುದಕ್ಕೆ ವ್ಯಾಖ್ಯಾನವನ್ನು ಕೂಡ IRDA ಬದಲಿಸಿದೆ. ಈಗ ವಿವಾದದಲ್ಲಿ ಇರುವ ಪಾಲಿಸಿಗಳು, ಕ್ಲೇಮ್ ಮಾಡುವುದಕ್ಕೆ ಆಕ್ಷೇಪಣೆ ಇರುವ ಹಣ ಅಥವಾ ಸರ್ಕಾರದ ಏಜೆನ್ಸಿಗಳು ಫ್ರೀಜ್ ಮಾಡಿರುವ ಹಣವನ್ನು ಅನ್ಕ್ಲೇಮ್ಡ್ ಅಂತ ಗುರುತಿಸಲಾಗುವುದಿಲ್ಲ. ಕಸ್ಟಮರ್ಗಳು ಅಥವಾ ಬೆನಿಫಿಷಿಯರಿಗಳು ಪತ್ತೆ ಮಾಡೋದಕ್ಕೆ ಸಾಧ್ಯವಾಗದ ಹಣವನ್ನು ಅನ್ಕ್ಲೇಮ್ಡ್ ಪಾಲಿಸಿ ಕ್ಯಾಟಗರಿಯ ಅಡಿಯಲ್ಲಿ ಹಾಕಬೇಕು. ಈಗಾಗಲೇ ಇರುವ ಎಲ್ಲ ಕಸ್ಟಮರ್ಗಳು ಮತ್ತು ಹೊಸ ಕಸ್ಟಮರ್ಗಳ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಹುಡುಕುವ ವ್ಯವಸ್ಥೆಯನ್ನ ಮಾಡುವಂತೆ ಇದು ಸೂಚನೆಯನ್ನು ಕೊಟ್ಟಿದೆ. ಇನ್ನು ಇನ್ಶೂರೆನ್ಸ್ ಕಂಪನಿಗಳಿಗೆ 5 ಪ್ರಮುಖವಾದ ಸೂಚನೆಗಳನ್ನು IRDA ನೀಡಿದೆ. ಮೊದಲನೇದು, ಪಾಲಿಸಿ ರಿನಿವಲ್ ಸಮಯದಲ್ಲಿ ಗ್ರಾಹಕರ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಮತ್ತು ನಾಮಿನಿ ವಿವರವನ್ನು ಇನ್ಶೂರೆನ್ಸ್ ಕಂಪನಿಗಳು ಅಪ್ಡೇಟ್ ಮಾಡಬೇಕು. ಎರಡನೇದು, ಆನ್ಲೈನ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡುವ ಸೌಲಭ್ಯವನ್ನು ಪಾಲಿಸಿದಾರರಿಗೆ ಇನ್ಶೂರೆನ್ಸ್ ಕಂಪನಿಗಳು ಕೊಡಬೇಕು. ಅನ್ಕ್ಲೇಮ್ಡ್ ಪಾಲಿಸಿಗಳ ಸಂಬಂಧ ಕಸ್ಟಮರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹಲವು ವಿಧಾನಗಳನ್ನು ಇನ್ಶೂರೆನ್ಸ್ ಕಂಪನಿಗಳು ಒದಗಿಸಬೇಕು. ಪಾಲಿಸಿ ಮ್ಯೂಚುರಿಟಿ ದಿನಾಂಕವನ್ನು ಕನಿಷ್ಠ 6 ತಿಂಗಳ ಮೊದಲು ಪಾಲಿಸಿದಾರರಿಗೆ ಕಂಪನಿಗಳು ತಿಳಿಸಬೇಕು. ಪಾಲಿಸಿ ಹೋಲ್ಡರ್ ಇನ್ಕಂಪ್ಲೀಟ್ KYC ವಿವರಗಳನ್ನು ಇನ್ಶೂರೆನ್ಸ್ ಕಂಪನಿಗಳು ಸರಿಪಡಿಸಬೇಕು. ಅಪ್ರಾಪ್ತ ವಯಸ್ಕರ KYC ಪ್ರಾಸೆಸ್ ಅನ್ನು ಅವರು ಪ್ರಾಪ್ತ ವಯಸ್ಕರಾದ ಮೇಲೆ ಮತ್ತೊಮ್ಮೆ ಮಾಡಬೇಕು. ಹಾಗಾದರೆ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಅನ್ಕ್ಲೇಮ್ಡ್ ಹಣ ಹೆಚ್ಚಳ ಆಗ್ತಾ ಇರುವುದಾದರೂ ಯಾಕೆ? ನೋಡಿ, ಸೆಬಿಯಲ್ಲಿ ನೋಂದಣಿಯನ್ನು ಮಾಡಿಕೊಂಡಿರುವ ಹೂಡಿಕೆ ಸಲಹೆಗಾರ ಜಿತೇಂದ್ರ ಸೋಲಂಕಿ ಅವರು ಹೇಳುವಂತೆ, ಪಾಲಿಸಿ ಮಾರಾಟದ ಸಮಯದಲ್ಲಿ ಇನ್ಶೂರೆನ್ಸ್ ಏಜೆಂಟರು ಸಂಪೂರ್ಣ ಮಾಹಿತಿಯನ್ನು ಮತ್ತು ಸರಿಯಾದ ವಿವರಗಳನ್ನು ದಾಖಲಿಸಿರೋದಿಲ್ಲ. ಭಾರಿ ಸಂಖ್ಯೆಯ ಜನ ತಮ್ಮ ವಿಳಾಸ ಮತ್ತು ಮೊಬೈಲ್ ನಂಬರನ್ನು ಬದಲಿಸ್ತಾ ಇರ್ತಾರೆ. ಕೆಲವರು ಇನ್ಶೂರೆನ್ಸ್ ಪಾಲಿಸಿ ಖರೀದಿ ಮಾಡಿ ತಮ್ಮ ಕುಟುಂಬದ ಜೊತೆಗೆ ಡಾಕ್ಯುಮೆಂಟನ್ನು ಹಂಚಿಕೊಂಡಿರೋದಿಲ್ಲ. ಅಂತಹ ಪಾಲಿಸಿದಾರರು ಸತ್ತಾಗ ಅವರ ಫ್ಯಾಮಿಲಿ ಮೆಂಬರ್ಗೆ ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ತಾನು ನಾಮಿನಿ ಆಗಿರುವ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದೆ ಅಂತ ನಾಮಿನಿಗೆ ಗೊತ್ತಿರೋದಿಲ್ಲ, ಅಥವಾ ಅವರ ಬಳಿ ಪಾಲಿಸಿ ಡಾಕ್ಯುಮೆಂಟ್ ಇರೋದಿಲ್ಲ. ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಒಂದು ಪಾಲಿಸಿ ಅನ್ಕ್ಲೇಮ್ಡ್ ಆಗೋದಕ್ಕೆ ಇದು ಪ್ರಮುಖ ಕಾರಣ ಆಗಿದೆ. 10 ವರ್ಷಗಳವರೆಗೆ ಒಂದು ಇನ್ಶೂರೆನ್ಸ್ ಕಂಪನಿಗೆ ಕ್ಲೇಮ್ ಬಂದಿಲ್ಲ ಅಂತಾದರೆ ಅದನ್ನು ಹಿರಿಯ ನಾಗರಿಕರ ಕಲ್ಯಾಣ ನಿಧಿ SCWFಗೆ ವರ್ಗಾವಣೆ ಮಾಡಲಾಗುತ್ತೆ. ಹಿರಿಯ ನಾಗರಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಸ್ಕೀಮ್ಗಳಿಗೆ ಈ ಹಣವನ್ನು ಬಳಸಲಾಗುತ್ತೆ. ಯಾವುದೇ ಪಾಲಿಸಿದಾರರು ಅಥವಾ ಅವಲಂಬಿತ ಹಿರಿಯ ನಾಗರಿಕರು 25 ವರ್ಷಗಳವರೆಗೆ ಈ ಫಂಡ್ಗೆ ವರ್ಗಾವಣೆ ಮಾಡಿದ ಹಣವನ್ನು ಕ್ಲೇಮ್ ಮಾಡಬಹುದು. 25 ವರ್ಷಗಳವರೆಗೂ ಕ್ಲೇಮ್ ಮಾಡದೆ ಉಳಿದರೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಲಾಗುತ್ತೆ. ಇನ್ನು ಕ್ಲೇಮ್ ಮಾಡಿಲ್ಲದ ಪಾಲಿಸಿಯ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಸಂಬಂಧಿಸಿದ ವೆಬ್ಸೈಟ್ಗಳಲ್ಲಿ ಹುಡುಕಾಟ ಸೌಲಭ್ಯವನ್ನು ಒದಗಿಸುವಂತೆ IRDA ಸೂಚನೆಯನ್ನು ಕೊಟ್ಟಿದೆ. ಇದರಿಂದ ಪಾಲಿಸಿದಾರರು ಅಥವಾ ಅವರ ಅವಲಂಬಿತರು ಅನ್ಕ್ಲೇಮ್ಡ್ ಹಣ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಕೊಳ್ಳಬಹುದು. ಇಂತಹ ಹಣದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಪಾಲಿಸಿದಾರರ ಹೆಸರು, ಪ್ಯಾನ್ ನಂಬರ್, ಪಾಲಿಸಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನೀವು ನಮೂದಿಸಬೇಕು.
ಅಷ್ಟೇ ಅಲ್ಲ, ಇನ್ಶೂರೆನ್ಸ್ ಕಂಪನಿಗಳು ಅನ್ಕ್ಲೇಮ್ಡ್ ಹಣವನ್ನು ತಮ್ಮ ವೆಬ್ಸೈಟ್ಗಳಲ್ಲಿ ತೋರಿಸಬೇಕು. ಪ್ರತಿ 6 ತಿಂಗಳಿಗೊಮ್ಮೆ ಇನ್ಶೂರೆನ್ಸ್ ಕಂಪನಿಗಳು ಈ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಓಕೆ, ಇನ್ನು ಪಾಲಿಸಿ ಖರೀದಿ ಮಾಡಿದರೆ ನಿಮ್ಮ ವಿಳಾಸ, ಮೊಬೈಲ್ ನಂಬರ್ ಮತ್ತು ಇಮೇಲ್ ID ವಿವರಗಳನ್ನು ಭರ್ತಿ ಮಾಡಬೇಕು. ಮಾಹಿತಿಯಲ್ಲಿ ಯಾವುದೇ ಬದಲಾವಣೆ ಇದ್ದರೆ ವಿಮೆ ಕಂಪನಿಯಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ನಿಮ್ಮ ಎಲ್ಲ ಹೂಡಿಕೆಗಳ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಅಥವಾ ಡೈರಿಯಲ್ಲಿ ಇಟ್ಕೊಂಡಿರಬೇಕು. ನಿಮ್ಮ ಕುಟುಂಬದ ಜೊತೆಗೆ ಈ ಮಾಹಿತಿಯನ್ನು ಹಂಚಿಕೊಳ್ಬೇಕು. ಈ ವಿಷಯದಲ್ಲಿ ಸ್ವಲ್ಪ ನಿಷ್ಕಾಳಜಿ ಮಾಡಿದರೂ ತೊಂದರೆ ಆಗಿಬಿಡುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.